ಐ ಬಿಲೀವ್ ಯು. ಐ ಡೋಂಟ್ ಬಿಲೀವ್ ಯು. ಏನು ಹಿಡ್ದಿದ್ದಾನೆ ಏನು ತಾಕ್ತಾನೆ ಅದೇ ಗೊತ್ತಿಲ್ಲ. ಹಾಕ್ತೀನಿ ನೀನು ಅದಕ್ಕೆ. ನಮಸ್ಕಾರ. ಡೇಟ್ ಏನಪ್ಪ ಇವತ್ತು? 31 ಅಕ್ಟೋಬರ್, ಗಂಟೆ 9:30. ಸೊ ಇವಾಗ ತಡಿಯಂಡ ಮಾಲ್ ಪೀಕ್ ಹೊರಟಿರೋದು. ಏನಾಗಿತ್ತು ಅಂದರೆ ಇದೆಲ್ಲ ಫುಲ್ ನೇತ್ರಾವತಿಗೆ ರೆಡಿ ಆಗಿರೋದು. ಇವತ್ತು ಸಂಜೆ ಗೊತ್ತಾಯಿತು ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ನೇತ್ರಾವತಿ ಆಸ್ ಪರ್ಮಿಟ್ ಸಿಗ್ತಿಲ್ಲ. ಗವರ್ಮೆಂಟ್ ಹ್ಯಾಸ್ ಸ್ಟಾಪ್ಡ್ ಗಿವಿಂಗ್ ಪರ್ಮಿಟ್ಸ್ ಬಿಕಾಸ್ ಆಫ್ ಸಮ್ ವೆದರ್ ರೀಸನ್ ಏನೋ. ಸೊ ಅಲ್ಲಿಂದ ಡೈರೆಕ್ಟಾಗಿ ವಿ ಚೇಂಜ್ ದ ಲೊಕೇಶನ್ ಫಾರ್ ತಡಿಯಂಡ ಮಾಲ್. ಸೊ ಈಗ ತಡಿಯಂಡ ಮಾಲ್ ಕಡೆಗೆ ಹೋಗ್ತಿದ್ವಿ. ಕೆಳಗಲ್ಲಿ ಇನ್ನೂ ಉದ್ರು ಬಂದರು. ಮೇಲ್ಗಡೆ ಆಲ್ರೆಡಿ ನಮ್ಮ ಲೇಟ್ಲದಿತ್ ಸುಧನ್ಮ ಪನೋತಿ ಸುದಿ ಇದ್ದಾನೆ. ಆಮೇಲೆ ಯಶಸ್ ಆಲ್ರೆಡಿ ಮೇಲ್ ರೀಚ್ ಆಗಿದ್ದಾನೆ. ನಮ್ಮ ಪನೋತಿ ಸುದಿ ಮತ್ತು ಯಶಸ್ ಅವ್ರು ಇಲ್ಲೇ ಇದ್ದಾರೆ. ಏನಪ್ಪ ಪನೋತಿ ಸುಧನ್ಮ? ಸೊ ಮೆಟ್ರೋ ಹತ್ತಿದ್ದೀವಿ. ಇನ್ನೂ ಇಬ್ರು ಹತ್ಕೊಳ್ಳೋರು ಬಾಕಿ ಇದ್ದಾರೆ. ಜಯನಗರ ಆ್ಯಂಡ್ ಇನ್ನೊಂದು ಸೌತ್ ಅಂಡ್ ಸೌತ್. 1 hour ಕಾದಿದ್ದೀವಿ. ಫುಲ್ ಹೆವಿ ಟ್ರಾಫಿಕ್. ಹೆವಿ ಟ್ರಾಫಿಕ್. 1 hour ಇಂದ ಕಾಯ್ತಾ ಇದ್ದೀವಿ. ಇನ್ನೂ 10 minutes ತೋರಿಸ್ತಾ ಇದೆ. ಯೋ ಗೈಸ್, ವೆಲ್ಕಮ್ ಬ್ಯಾಕ್. ಶುಭೋದಯ. ಸೊ ಬೆಳಗ್ಗೆ 4 ಗಂಟೆಗೆ ರೀಚ್ ಆದ್ವಿ. 7 o'clock ತನಕ ಫ್ರೆಶ್ ಅಪ್ ಆಗಿ ಇವಾಗ ಹೊರಟಿದ್ದೀವಿ. ಹೊರಟ ತಕ್ಷಣ ನಮ್ಮ ಪನೋತಿ ಸುಧನ್ಮ ಸಖತ್ತಾಗಿ ಅಡ್ಬಾಯ್ ಹಾಕ್ದ. ಜಾಮ್ ಆಗೋಗಿದೆ ಟಿ. ಸೊ ಈಗ ತಳ್ಳಬೇಕಾಗಿದೆ. ಆಲ್ರೆಡಿ ಸಪ್ರೇಟ್ ಕನ್ನಡಕ ಒಂದು ಕ್ಲಿಪ್. Boys and girls, say hi. WhatsApp, Instagram. ಓಕೆ, ಸೊ ಟ್ರೆಕ್ ಶುರು ಮಾಡಿದ್ದೀವಿ. ಟ್ರೆಕ್ ಸ್ಟಾರ್ಟ್ ಆಗಿದೆ. ಇವಾಗ ಜಸ್ಟ್ ಸ್ಟಾರ್ಟ್ ಆಯ್ತು. ಹೋಯ್ತು ಕ್ಯಾಮರಾ. ಆಡಿಸ್ದೆ ನಂದು. ಸೊ ಇವಾಗ ಜಸ್ಟ್ ಶುರು ಆಗಿದೆ ಟ್ರೆಕ್. ಅಲ್ಲ, ನಡಿಯಕ್ ಶುರು ಮಾಡಿದೀವಿ. ಟೈಮ್ ಎಷ್ಟು ಈಗ? 8:51. ಸೊ ಮೇಲ್ಗಡೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ? ನಂದು ಲೆಫ್ಟ್ ಸೈಡ್ ಇಟ್ಕೊ ಅಂತ ಹೇಳಕ್ ಬಂದೆ. ಬಟ್ ಆಲ್ರೆಡಿ ಕ್ಯಾಮ್ರಾ ಬೀಳಿಸ್ಬಿಟ್ಟ. ನನ್ನ ಕ್ಯಾಮ್ರಾ ಬಿದ್ದೋಯ್ತು. ಬಟ್ ಏನೂ ಆಗಿಲ್ಲ, ವರ್ಕಿಂಗ್ ಇದೆ. ಕೇಳಿದ್ರ ಅವ್ರು ನಿಂಗೀಗ? ನಾನೇ ಹೇಳ್ತಾ ಇದ್ದೀನಿ. ಅವ್ರು ಕೇಳಿದ್ರ? ನಾನೇ ಹೇಳ್ತಾ ಇದ್ದೀನಿ. ಏನಕ್ಕೆ? ಸುಮ್ನೆ ನಿನ್ ಬ್ಲಾಗ್ ಅಲ್ಲಿ ನೀನ್ ಹೇಳ್ಕೊ. ಇವನ್ ಬ್ಲಾಗ್ ಅಲ್ಲಿ ಏನು ಮಾತಾಡಲ್ಲ, ಬರೀ ಹಿಂಗ್ ಸುಮ್ನೆ ಯಾಕಂದ್ರೆ ನಾನು ಯಾವ್ದು ಪಬ್ಲಿಕ್ ಮಾಡೋದಿಲ್ಲ. ನ್ಯೂಸ್ ಟಿವಿಲಿ ಹಿಂಗ್ ಕ್ಯಾಮ್ರಾ ಇಟ್ಕೊಂಡು ಓಡಾಡ್ತಾರಲ್ಲ, ಹಂಗ್ ಓಡಾಡ್ತಾರೆ. ಯಾವ್ದು ಪಬ್ಲಿಕ್ ಮಾಡೋದಿಲ್ಲ, ಎಲ್ಲ ಪ್ರೈವೇಟ್ ಅಲ್ಲಿ ಇರುತ್ತೆ. ನಾನ್ ಮಾತ್ರ ನೋಡೋದಕ್ಕೆ ಮೆಮೊರಿಗೆ ಅಂತ ಮಾಡ್ಕೊಳ್ಳೋದು. ಇಂತ ನಾನು ಪಬ್ಲಿಕ್ ಹಾಕಲ್ಲ. ಅದಕ್ಕೆ ನಾನು ನೀಟಾಗಿ ಎಡಿಟು ಮಾಡಲ್ಲ. ಬಟ್ ಇದನ್ನ ಮೋಸ್ಟ್ಲಿ ಮಾಡ್ಬೇಕಂದ್ರೆ ಇದನ್ನ ನಾನು 7 ಜನ ಕಳಿಸ್ತೀನಿ. ಹೌದಾ? ಓಕೆ. ಆಲ್ರೆಡಿ ಇಬ್ರು ಹಿಂದ್ಗಡೆ ಫುಲ್ ಬೂಸ್ಟ್ ಆಗೋಗಿದ್ದಾರೆ. ನಾನು ಯಶಸ್ ಲೀಡಿಂಗ್. ಎಲ್ಲಿ ಹೋಗ್ತಾ ಇದ್ದಾರೆ? ಸೊ ಇವರು ನಮ್ಮ ಟ್ರೆಕ್ ಗೈಡ್. ನಮ್ಮ ಟ್ರಿಪ್ ಅಂತ ಒಂದು ಪ್ಯಾಕೇಜ್ ಇದೆ, ಅವ್ರ ಜೊತೆ ಬಂದಿದ್ದು. ಎಲ್ಲ ಅವರೇ ನೋಡ್ಕೋತಾರೆ. ಇನ್ಫ್ಯಾಕ್ಟ್ ನಾವು ನೇತ್ರಾವತಿಗೆ ಹೋಗ್ಬೇಕಿತ್ತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಪಾಸಸ್ ಅದೇನೋ ಅವೈಲಬಲ್ ಇಲ್ಲದೆ ಕ್ಯಾನ್ಸಲ್ ಆಗೋಯ್ತು. ಇಲ್ಲಿಗೆ ಬಂದ್ವಿ. ಅಂದ್ರೆ ಆಲ್ಟರ್ನೇಟ್ ಚೂಸ್ ಮಾಡ್ಕೊಂಡು ಗಾಡಿ ಹಿಂದೆ ತೆಗಿಬೇಕು ಅಂತ ಅಷ್ಟೇ ಈ ತರ ಆಡೋದು. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ. ಸೊ ಯೂಶಲಿ ಟ್ರೆಕ್ಕಿಂಗ್ ಅಲ್ಲಿ ಒಂದು ಸಜೆಷನ್,
ಒಂದೇ ಸ್ಪೀಡಲ್ಲಿ ಹೋಗಿ, ಸ್ಲೋ ಅಂದರೆ ವೆರಿ ಸ್ಲೋ ಅದೇ ಪೇಸಲ್ಲಿ ಹೋಗಿ. ಒಂದಷ್ಟು ಜನ ಏನು ಮಾಡ್ತಾರೆ ಅಂದರೆ ಫುಲ್ ಓಡೋಗ್ತಾರೆ, ಕೂತ್ಕೊಂಡ್ಬಿಡ್ತಾರೆ. ಸೊ ಫಾರ್ ಕೂತ್ಕೊಳ್ಳೋದು ಅಂದರೆ ಜಸ್ಟ್ ಟು ಗೆಟ್ ಯುವರ್ ಬ್ರೆತ್ ಅಷ್ಟೇ, ನಾಟ್ ಫಾರ್ ದ ರೆಸ್ಟಿಗೆ ಅಂತ ಕೂತ್ಕೊಂಡ್ಬಿಟ್ರೆ ಆಮೇಲೆ ವಿಲ್ ಸ್ಟಾರ್ಟ್ ಟು ಫೀಲ್ ದ ಟಯರ್ಡ್ನೆಸ್, ಫುಲ್ಲು ಸುಸ್ತಾಗೋಕೆ ಶುರು ಆಗುತ್ತೆ. ಸೊ ದಿಸ್ ಈಸ್ ದ ಸ್ಟ್ರಾಟಜಿ ಐ ಯೂಸ್ ಫಾರ್ ಟ್ರೆಕ್ಕಿಂಗ್. ಓಕೆ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಂಜನ್. ನೀವು ಎಲ್ಲೆಲ್ಲಿ ಟ್ರೆಕ್ ಮಾಡಿದ್ದೀರಾ ಸರ್? ಎಲ್ಲೆಲ್ಲಿ ಮಾಡಿಲ್ಲ ಕೇಳಿ. ಸೊ ಇವ್ರು ನಮ್ಮ ಟ್ರೆಕ್ಕಿಂಗ್ ಗೈಡ್ ಈ ಸತಿಗೆ. ಕರ್ನಾಟಕ ಎಲ್ಲ ಆಗಿದೆ ಡನ್. ಆ ಕಡೆ ಹಿಮಾಲಯಸಲ್ಲಿ ಮಾಡಿದ್ದೀರಾ ಸರ್? ಹಿಮಾಲಯಸ್ ಇಲ್ಲ, ಮಹಾರಾಷ್ಟ್ರ ಡನ್. ಓಹ್ ಓಕೆ. ನೆಕ್ಸ್ಟ್ ಹೋಗ್ಬೇಕು ಹಂಗೆ. ಹಾಂ ಹಾಂ. ಸೊ ಇವರು ಹಿಂಗೆ ವೀಕೆಂಡ್ಸಲ್ಲಿ ಬಂದ್ಬಿಟ್ಟು ಗೈಡ್ ಮಾಡ್ತಾರೆ. ಸರ್ ನೀವು ಫುಲ್ ಟೈಮ್ ಆಯಿತು ಅಥವಾ ಪಾರ್ಟ್ ಟೈಮ್? ಓಕೆ. ಯಾವ ಪೇಜ್ ನಿಮ್ದು ಸರ್? ಯಾವ ಪೇಜ್? ನಮ್ದು ಅಂದ್ರೆ ಒಂದು ಹೋಡೋಫೈಲ್ ಬ್ಯಾಕ್ ಪ್ಯಾಕರ್ ಅಂತ ಒಂದು ಇದೆ, ಈಗಷ್ಟೇ ಶುರು ಮಾಡಿರೋದು. ಅಂದ್ರೆ ಫುಲ್ ಟೈಮ್ ಆಗಿ ಕೂತ್ಕೊಂಡೆಲ್ಲ ಮಾಡಲ್ಲ, ಪ್ಯಾಷನ್ಗೋಸ್ಕರ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಅಷ್ಟೇ. ಸರ್ರಲ್ಲ ಬೇಡ ಬ್ರೋ, ಇಲ್ಲ ರಂಜನ್ ಅಂತ ಕರೀಲಿ. ಓಕೆ ಬ್ರೋ. ಸೊ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ. ನಮ್ಮವರೆಲ್ಲ ಹಿಂದೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಸರ್, ಅದ್ರಲ್ಲಿ ಇಲ್ಲ ಬ್ರೋ, ಅದರಲ್ಲಿ ನಾಲ್ಕೈದು ಜನ ಫುಲ್ ಇನ್ಎಕ್ಸ್ಪೀರಿಯನ್ಸ್ಡ್. ತಡಿಯಂಡ ಮಾಲ್ ಅಂತ, ಇದು ತುಂಬಾ ಕಡೆ ಗೊತ್ತಿಲ್ಲ, ಕೂರ್ಗಲ್ಲಿ ಇರೋದಿದು, ಮಡಿಕೇರಿ ಕಡೆ. ಬರ್ರಿ, ಹೋಗ್ತಾ ಹೋಗ್ತಾ ಹಂಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಚೆಕ್ ಪಾಯಿಂಟ್ ರೀಚ್ ಆಗಿದ್ದೀವಿ ಹಿಂದ್ಗಡೆ. ಸೊ ದಿಸ್ ಇಸ್ ದಿ ಚೆಕ್ ಪಾಯಿಂಟ್. ಇಲ್ಲಿ ಪಾಸಸ್ ತೋರಿಸ್ಬೇಕು ಆ್ಯಂಡ್ ಐ ಡಿ ಪ್ರೂಫಲ್ಲಿ ಆಧಾರ್ ಕಾರ್ಡ್ ಇಲ್ಲ, ವಿತೌಟ್ ಆಧಾರ್ ಕಾರ್ಡೇ ಬರಬೇಕು. ಆಧಾರ್ ಕಾರ್ಡ್ ಇಲ್ಲ ಅಲ್ಲ? ಹಾಂ, ಪಾಸ್ಪೋರ್ಟು, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್. ಬುಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ಅವರೇ ಬುಕ್ ಮಾಡ್ಕೊಡ್ತಾರೆ. ಕೊಡಬೇಕು 250. ಬುಕ್ ಮಾಡಿದ್ರು 250. ಬುಕ್ ಆಗಿಲ್ಲ ಅಂದ್ರೆ ಇಲ್ಲಿ ಬಂದು ಅರಣ್ಯ ಇಲಾಖೆಯಲ್ಲಿ ಬುಕ್ ಮಾಡ್ಕೊಡ್ತಾರೆ. ಸೇಮ್ ವೆಬ್ಸೈಟ್ ಅಲ್ಲಿ ಸೇಮ್ ಪೇ ಮಾಡಿ 250 rupees. ಸೊ ಯಾ, ಇಲ್ಲಿ ಅರಣ್ಯ ವಿಹಾರ .in ಅಂತ ಅವ್ರದ್ದು ಗವರ್ಮೆಂಟ್ ವೆಬ್ಸೈಟು. ಇನ್ ಕೇಸ್ ಬುಕ್ ಆಗಿಲ್ಲ ಅಂದ್ರೆ ಇಲ್ಲೇ ಬರಬೇಕು, ಬುಕ್ ಮಾಡ್ತಾರೆ. ಆಸ್ ಆಫ್ ನಾವು ಇದೇನು ಅಷ್ಟು ಕ್ರೌಡೆಡ್ ಇಲ್ಲ, ಸೊ ಯೂಶಲಿ ಇರುತ್ತೆ, ಬಟ್ ಯೂಶಲಿ 300 ಪರ್ ಡೇ ಥರ. ಸೊ ಇಲ್ಲಿ ಯಾವುದೇ ಕವರ್ ಆಗಲಿ, ಯಾವುದೇ ಪ್ಲಾಸ್ಟಿಕ್ ಐಟಮ್ ಆಗಲಿ ಏನು ಬಿಡಲ್ಲ. ವಿತೌಟ್ ಅದು ಬನ್ನಿ, ಸಿಗರೇಟ್, ಆಲ್ಕೋಹಾಲ್, ಎನಿಥಿಂಗ್ ಎಲ್ಸ್ ಅದು ಬಿಡಲ್ಲ. ಪೋರ್ಟಬಲ್ ಸ್ಪೀಕರ್, ಪೋರ್ಟಬಲ್ ಸ್ಪೀಕರ್ ಇದೆಲ್ಲ ಬಿಡಲ್ಲ. ಓನ್ಲಿ ನೈಫು, ಅದಾದ್ಮೇಲೆ ಸ್ಪೀಕರ್ ಹೇಳಾಯ್ತು. ಸೊ ಇಷ್ಟು ಬಿಡಲ್ಲ. ಇದು ಬಿಟ್ಟು ಬೇರೆದೆಲ್ಲ ತನ್ನಿ. ಈವನ್ ಬಾಕ್ಸ್ ಕೂಡ, ಲಂಚ್ ಬಾಕ್ಸ್ ಸ್ಟೀಲ್ದು ಇಲ್ಲ ಟಪ್ಪರ್ವೇರ್ ಆ ಥರದ್ದು ತನ್ನಿ. ಆದಷ್ಟು ವಾಟರ್ ಬಾಟಲ್ ಸ್ಟೀಲ್ದು ಕ್ಯಾರಿ ಮಾಡಿ. ಸೊ ಈ ಥರ ಇದೆ ಇಲ್ಲಿಂದ ವ್ಯೂ. ಹೋಗ್ಲಿ, ನಾವು ಯಾವ ಬಿಟ್ಟು ತಿಂತೀರಿ ಹೇಳಿ, ಗೆಸ್ ಮಾಡಿ ನೋಡೋಣ. ಇದಾ ಸರ್? ಇದು ತಡಿಯಂಡ ಮಾಲ್. ಹೌದು, ಎಸ್. ಸೊ ಅದೇ ತಡಿಯಂಡ ಮಾಲ್, ಕರೆಕ್ಟಾಗಿ ಗೆಸ್ ಮಾಡಿದೆ. ಇದ್ಯಾವುದು ಸರ್ ಇದು? ಓ ಹೌದಾ, ಓಕೆ. ಇದರಿಂದ ಕುಮಾರ ಪರ್ವತ ಎಲ್ಲ ಕಾಣಿಸುತ್ತಾ? ಇಲ್ವಾ? ಯಾಕಂದ್ರೆ ಅದು ಕೂರ್ಗ್ ಕಡೆನೆ ಬರುತ್ತಲ್ವಾ, ಬೀಡಹಳ್ಳಿ, ಕೂರ್ಗ್ ಆ ಸೈಡ್. ಕುಕ್ಕೆ? ಹಾ, ಅಲ್ಲ, ಒಂದ್ ಕಡೆ ಕುಕ್ಕೆ, ಇನ್ನೊಂದ್ ಸೈಡ್ ಬೀದಹಳ್ಳಿ, ಕೂರ್ಗ್ ಕಡೆ ಬರುತ್ತಲ್ವ. ನೋಡೋಣ. ಸೊ ಒಂದು ಸ್ಕ್ಯಾಮ್ ನಡೆಯುತ್ತೆ ಎಲ್ಲಾ ಗೂಗಲ್ ಅಲ್ಲಿ, ಎಲ್ಲಾ ಕಡೆ. ಟೋಟಲ್ 14 ಕಿಲೋಮೀಟರ್ ಟ್ರೆಕ್ ಅಂತ ಇದೆ. ಇಟ್ ಇಸ್ ನಾಟ್. ಇಲ್ಲ, ಯು ಕ್ಯಾನ್ ಸ್ಪೀಕ್. ಮೆಗಾ ಸ್ಕ್ಯಾಮ್ ನಡೆದೋಯ್ತು ನೆನ್ನೆ. ನಾವು 10:20 ಬಂದು 12. ನೋ, ದಟ್ ಈಸ್ ನಾಟ್ ಸ್ಕ್ಯಾಮ್, ದಟ್ ಈಸ್ ಟ್ರಾಫಿಕ್. ಏನು ಮಾಡಕ್ಕಾಗಲ್ಲ. 10:30 ಪಿಕಪ್ ಇದ್ದಿದ್ದು 12 ಆಗಿದ್ದು. ಮತ್ತೆ ಆಪಲ್ ಮ್ಯಾಪ್ಸ್ ನ ಕಂಡೆಮ್ ಮಾಡ್ಕೊ. No, it is not condemning, it is like traffic. See, Google Maps and like whichever maps, okay na,
ಅದು ರಿಯಲ್ ಟೈಮಲ್ಲಿ ತೋರಿಸುತ್ತೆ. ಇಲ್ಲ ಇಲ್ಲ, ಇಲ್ಲಿ ಇವ್ರು ಕೇಳಿದ್ದಕ್ಕೆ ಡೌಟ್ ಕ್ಲಾರಿಫೈ ಮಾಡ್ತಾ ಇದ್ದೆ. ಸೊ ಈ ಟ್ರಕ್ಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ, ಇಂಟರಪ್ಟ್ ಮಾಡಿದ್ರು ಇವರು. 3 ಪಾಯಿಂಟ್. ಆಮೇಲೆ ನೀನೇ ಅಲ್ವಾ ಈಗ ತಾನೆ ತಾಯಿ ಭುವನೇಶ್ವರಿಗೆ ಅವಮಾನ ಅದು ಇದು ಅಂತೆಲ್ಲ ಹೇಳ್ದೆ ಅಪ್ಪ. ಅದಕ್ಕೆ ಇವರು ಅಂದೆ. ಸೊ 3.5 ಕಿಲೋಮೀಟರ್ಸ್ ಒನ್ ವೇ ಅಷ್ಟೇ ಇರೋದು. ಟೋಟಲ್ 7 to 8 ಕಿಲೋಮೀಟರ್ಸ್ ಅಷ್ಟೇ ಇರೋದು ಇದು ಟ್ರೆಕ್ಕು. ಗೂಗಲ್ ಮ್ಯಾಪ್, ಗೂಗಲ್ ವೆಬ್ಸೈಟ್ಸ್ ಅಥವಾ ಬೇರೆ ಬೇರೆ ವೆಬ್ಸೈಟ್ಸ್ ಅಲ್ಲೆಲ್ಲ 14 ಕಿಲೋಮೀಟರ್ಸ್, 16 ಕಿಲೋಮೀಟರ್ಸ್ ಅಂತ ಎಲ್ಲ ಹೇಳ್ತಾರೆ. ಇಟ್ ಇಸ್ ನಾಟ್ 16, 7 ಕಿಲೋಮೀಟರ್ಸ್ ಇನ್ ಟೋಟಲ್. 7 ಕಿಲೋಮೀಟರ್ ಅಷ್ಟೇ ಇರೋದು. ಅದು ಚೆಕ್ ಪೋಸ್ಟ್ ಇಂದ ಟೋಟಲ್ 7 ಕಿಲೋಮೀಟರ್ಸ್ ಇರೋದು. ಸೊ ನೀವು ಈ ಸ್ಕ್ಯಾಮಲ್ಲಿ ಬೀಳ್ಬೇಡಿ. ಸೊ ದಟ್ ಇಸ್ ದ ಪೀಕ್. ಅದೇ ಪೀಕಲ್ಲಿ ಇವಾಗ ನಾವು ಇರ್ತೀವಿ, ತಡಿಯಂಡ ಮಾಲ್. ಆಸ್ ಯೂಶುವಲ್ ಫುಲ್ ಮೇಲಿದ್ದೀನಿ, ಲೀಡ್ ಮಾಡ್ತಾ ಇದ್ದೀನಿ. ಎಲ್ಲ ಕೆಳಗಿದ್ದಾರೆ. ಸೊ ಫಸ್ಟ್ ಸ್ಟಾಪ್ ನಂದಿದು. ಈ ಕೆಲವರೆಲ್ಲ ಸ್ಟಾಪ್ ತಗೊಂಡ್ಬರ್ತಾ ಇದ್ದಾರೆ. ಇದು ಫಾಲ್ಸ್ ಪೀಕ್. ಇದು ಕೆಳಗಿಂದ ಇದೆ ಪೀಕ್ ಕಾಣಿಸೋದು. ಇಲ್ಲಿಂದ ಇನ್ನೂ ಅಲ್ಲಿ ತನಕ ಹೋಗಬೇಕು. ವಿಡಿಯೋಲ್ಲಿ ಆ್ಯಕ್ಚುಲಿ ಚಿಕ್ಕದಾಗಿ ಕಾಣಿಸ್ತಿದೆ, ಬಟ್ ಇನ್ ರಿಯಲ್ ಲೈಫ್ ಇಟ್ ಇಸ್ ಲೈಕ್ ಸಿಕ್ಕಾಬಟ್ಟೆ ಇದೆ. ಇಲ್ಲಿಂದ ಈ ಪೀಕು ಕರ್ನಾಟಕದು 3rd ಹೈಯೆಸ್ಟ್ ಪಾಯಿಂಟ್ ಅಂತೆ. ಫಸ್ಟ್ ಒನ್ ಕುಮಾರ ಪರ್ವತ, ಸೆಕೆಂಡ್ ಒನ್ ಯಾವುದದು ಕೊಡಚಾದ್ರಿ ಕುದುರೆಮುಖ ಬರುತ್ತೆ. ಇದು 3rd ಒನ್ ಆಗುತ್ತೆ. ಅಲ್ಲಿ ಅದು ಪೀಕ್. ಅದು ಲಾಂಗ್ ವೇ ಟು ಗೋ. as usual waiting for other 7. ಸೊ ಸರಿ, ಸಿಗೋಣ. ಹಾಂ, ತಂಪಾಗಿದೆ, ಸಖತ್ತಾಗಿದೆ. ಇಲ್ಲಿ ಎಷ್ಟೊತ್ತು ತನಕ ಬಿಸಿಲಿತ್ತು, ಇವಾಗ ತಿರ್ಗಾ ಒಂಥರ ಫುಲ್ಲು ಮರದ ಕೆನೋಪಿ ಥರ ಶುರುವಾಗಿದೆ. ಫುಲ್ ತಂಪಾಗಿದೆ, ಕ್ರೇಜಿ. How's it feeling? Very tiring. For me. ಇನ್ನು ಬಾಕಿ ಎಲ್ಲ ಕೆಳಗೆ ಇದ್ದಾರೆ. ಸೊ ಓನ್ಲಿ ವಿತ್ 1 ಬ್ರೇಕ್ ಟಿಲ್ ಹಿಯರ್ ಬಂದಿದ್ದೀವಿ. ಅಲ್ಲಿ ತನಕ ಇನ್ನೂ ಹೋಗಬೇಕು. ಅದು ಏನು ಮೋಸ್ಟ್ಲಿ ಸಮಿಟ್ ಅಲ್ಲ, ಅದು ಫಾಲ್ ಸಮಿಟ್ಟೆ. ಹೋಗ್ತಾ ನೋಡೋಣ. ಅದೇ ಸಮಿಟ್ಟು. ಟೋಟಲಿ 3 ಫಾಲ್ಸ್ ಸಮಿಟ್ ಇದೆ. ಕಿವಿ ಮೇಲೆ ಹೂವು ಇಡ್ತಾರೆ ಎಲ್ಲರೂ, ಇಲ್ಲೇ 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 ಅಂತ. ಬಟ್ ಆಗಲ್ಲ, ಇದೇ ಟ್ರೂ ಸಮಿಟ್. 3 ಸರ್ತಿ ಸಮಿಟ್ ಕಾಣಿಸಂಗೆ ಆಗುತ್ತೆ, ಟಾಪ್ ಕಾಣಿಸ್ದಂಗೆ ಆಗುತ್ತೆ. ಬಟ್ ಹತ್ತ ತಕ್ಷಣ ಗೊತ್ತಾಗುತ್ತೆ, ಓ ಅದ್ರ ಹಿಂಭಾಗದಲ್ಲಿ ಇನ್ನೊಂದಿದೆ ಅಂತ. ಸೊ ಹೋಪ್ಫುಲಿ ಇದೆ. ಹೌ ಇಸ್ ಇಟ್ ಫೀಲಿಂಗ್? Nice. Now that I've come to the top. If I left this before, no, it wouldn't be nice. ಸಮಿಟ್ ರೀಚ್ ಆಗಿದ್ದೀವಿ. 1 ಬ್ರೇಕ್ ಸಮಿಟ್. ಇನ್ನೂ 6 ಜನ ಬರೋರಿದ್ದಾರೆ ಮೇಲೆ, ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ಇವಾಗ ಕರೆಕ್ಟಾಗಿ 11:20. ಸೊ 9:20 ಏನೋ ಶುರು ಮಾಡಿದ್ದೆ, 11:20 ಬಂದಿದ್ದೀನಿ. 2 ಅವರ್ಸಲ್ಲಿ ಡನ್ ವಿತ್ ದ 3rd ಹೈಯೆಸ್ಟ್ ಪೀಕ್ ಆಫ್ ಕರ್ನಾಟಕ.
ಅಲ್ಲಿ ಇವರಿಬ್ರು ಪೀಕಿಗೆ ಬಂದರು. ಇನ್ನು ಶ್ರೀಶಾ ಮತ್ತು ಯಶಸ್ ಅಲ್ಲಿ ಹೋಗಿದ್ದಾರೆ. ಆ್ಯಂಡ್ ಕರಿಷ್ಮಾ ಮತ್ತು ಅರ್ಪಿತಾ ಇನ್ನು ಕೆಳಗೆ ಇದ್ದಾರೆ. ಐ ಗೆಸ್ ದೇ ಗೇವ್ ಅಪ್. ಹೌ ವಾಸ್ ಇಟ್? ಅಮೇಜಿಂಗ್, ಸೂಪರ್. ಬಟ್ ಇನ್ನ ಸ್ವಲ್ಪ ಫಿಟ್ನೆಸ್ ನಮಗೆ ಬೇಕಂತ ಅನ್ಸುತ್ತೆ. ಏನಪ್ಪ ಜಿಂಬಾಯ್ ನಿಂಗೆ ಹೆಂಗಿದೆ? ಅವ್ನಿಗೆ ಏನು ಅನ್ಸಿಲ್ಲ. ಅವ್ನು ಬೇಕಿದ್ರೆ ಒಬ್ರನ್ನ ಹೊತ್ಕೊಂಡು ಹತ್ತಾನೆ. ಆ ಥರ ಇದೆ, ನೆಟ್ವರ್ಕ್ ಇಲ್ಲ. ಇಲ್ಲ ಮಗ, ಜಾಕೆಟ್ ಪಾಕೆಟ್ ಎಲ್ಲ ಹಾಕೊಂಡ್ಬಂದಿದ್ದು ವಿಡಿಯೋ ಮಾಡ್ದ. ವಾಪಸ್ ಪ್ಯಾಕೆಟ್ ಇರುತ್ತೆ ಅಷ್ಟೇ, ಖಾಲಿ ಆಗೋಗುತ್ತೆ ಇವಾಗ ಬಿಸ್ಕೆಟ್ ಎಲ್ಲ. Finally, Karishma ma'am has arrived at 12:08. 40 minutes, 50 minutes delay. ನಿದ್ದಾಯ್ತಾನಪ್ಪ ಯಶಸ? ಹತ್ಕೊಂಡು ಕೆಳಗೆ ಹೋಗ್ಬಿಡ್ಬೋದು. ಅಯ್ಯೋ ಇಲ್ಲ ಅವನು ಏನೋ ಹೇಳ್ತಿದ್ದಲ್ಲ, ಏರ್ ಲಿಫ್ಟ್. So, ಸರ್ ಒಳ್ಳೇದು ಮಾತಾಡಿ. Arpita, how was the experience? Great. Nice. Actually, my demotivation was to the core, but somehow I made it. 12:15 you reached. Yeah. Actually, ನಾವು 11:20ಕ್ಕೆ ಬಂದಿದ್ದೀವಿ. I am proud. Yeah, you must be proud of me too. Actually. ಸೊ ಡಿಸೆಂಟ್ ಶುರು ಮಾಡಿದ್ದೀವಿ. ಎಕ್ಸಾಕ್ಟ್ಲಿ 1 o'clock. ಕೆಳಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ನಾನು ಫುಲ್ ಇಳಿಯೋದ್ರಲ್ಲೇ ಇರ್ತೀನಿ ಈಗ. ಐ ವಾಂಟ್ ಬ್ಲಾಗ್ ಮಚ್. ಸೊ ಡೈರೆಕ್ಟ್ ಕೆಳಗೆ ಹೋದ್ಮೇಲೆ ಸಿಗೋಣ. ಸೊ ಫೈನಲಿ ಕೆಳಗೆ ರೀಚ್ ಆಗಿದ್ದೀನಿ. ಚೆಕ್ ಪೋಸ್ಟಿಗೆ ಫಸ್ಟ್ ಬಂದೆ ನಾನು. ಅರೌಂಡ್ 45 ಮಿನಿಟ್ಸ್ ತೊಗೊಂಡೆ. 45 to 50 minutes ಮ್ಯಾಕ್ಸಿಮಮ್ಮು ಕೆಳಗೆ ಬರೋಕ್ಕೆ. ಇನ್ನೂ ಎಲ್ಲ ಬರ್ತಾ ಇದ್ದಾರೆ. ಸೊ ಇವಾಗ ಬಂದುಬಿಟ್ಟು ಇಲ್ಲಿ ತಂಪಾಗಿ ವೆಯ್ಟ್ ಮಾಡ್ತೀನಿ. ಸಿಕ್ಕಾಬಟ್ಟೆ ಬಿಸಿಲಿದೆ ಹಿಂದೆ, ಸಖತ್ತಾಗಿತ್ತು.